ಬೇಡ ಹುಡುಗಿ ಕಣ್ಣ ನಾ ಚೂಕು ನಡೆಗೆ ಹೆಣ್ಣ ಬೇಡ ಹುಡುಗಿ ಕಣ್ಣ ನಾ ಚೂಕು ನಡೆಗೆ ಹೆಣ್ಣ ನಿನ್ನ ನಡುವೆ ಕಣ್ಣ ಮೈಯಂತ ಸೇವ ಹಣ್ಣ ಬೇಡ ಹುಡುಗಿ ಕಣ್ಣ ನಾ ಚೂಕು ನಡೆಗೆ ಹೆಣ್ಣ ನಿನ್ನ ನಡುವೆ ಕಣ್ಣ ಮೈಯಂತ ಸೇವ ಹಣ್ಣ. ಹೊಡಿತ ಮಂಡಲ್ ಪಂಚಾಯತ್ ಎಲೆಕ್ಷನ್ ಇವತ್ತಿಗೆ ನಾನು 25 ಲಕ್ಷ ರೂಪಾಯಿ ಖರ್ಚಾಗ್ಯಾವ್ರಿ. ನನಗನ್ಸುತ್ತೆ ರಾಜಕೀಯ ಸುದ್ದಿನೇ ಬೇಡಪ್ಪ ಅಂತ. ಯಾಕಂದ್ರೆ ಪೊಲಿಟಿಕಲ್ ಮೈಂಡ್ ಇನ್ ವರ್ಕ್ಶಾಪ್. ಈ ರಾಜಕೀಯ ಮನುಷ್ಯನ ಮನಸ್ಸು ಹೆಂಗಪ್ಪ ಅಂದ್ರ ಕೆಟ್ಟ ಕಾರ್ಖಾನೆ ಇದ್ದಾಗೆ. ಈ ರಾಜಕೀಯ ಹೆಂಗಪ್ಪ ಅಂದ್ರ ಎದ್ದು ಬಂದ್ರ ಕಂಡವ್ರ ಗಂಟು ಹೊಡೆದ ಸರ್ಕಾರದ ಖಜಾನೆ ಲೂಟಿ ಮಾಡಿ ದೇಶದ ಸ್ವತ್ತೆಂಬ ಸಗಣಿ ತಿಂತೀವಿ ನಿಜ. ಒಂದ್ ವೇಳೆ ಅದೇ ನಾವು ಸೋತ ಸ್ಪರ್ಧಂಗ ಆತಪ್ಪ ಅಂತಂದ್ರೆ ಹೇಳ್ಬಾರ್ದು ನಮ್ಗೋಳ. ನಮ್ ಸಗಣಿ ನಾವೇ ತಿಂದಂಗ ಆಗ್ತೈತಿ ನಿಜ. ನಿಜ ಅಂತ ಮಜೆ ಮಾಡೋದು ಏನ್ರ ಬಿಡಕತ್ತೇನಿಲ್ಲಪ್ಪ. ನೋಡೋಣ ಈ ಜನ ಎಲ್ಲ ಕುತ್ಕೊಂಡಾರಲ್ಲ ಇಪ್ಪತ್ತೊಂದಪ್ಪ ನನಗೆ ಓಟ್ ಹಾಕ್ತಾರಲ್ಲ ನೋಡೋಣ ಕೇಳೇ ಬಿಡ್ತೇನೆ. ನಮ್ ಡಿಚ್ಚಿ ಇತ್ತಾಗ ಬಂದಂಗ ಕಾಣಿಸ್ತಡಿ ಎಲ್ಲ ನೋಡಕ್ಕೆ. ಚಿಂತ್ಯಾಕ ಚಿಂತ್ಯಾಕ ಮಾಡುತ್ತಿದೆ ಚಲನೆಯಲಿದ್ದಾನೆ. ಚಿಂತ್ಯಾಕ ಮಾಡುತ್ತಿದೆ ಚಲನೆಯಲಿದ್ದಾನೆ. ನಿನ್ನೆಯ ಚಿಂತೆ ಬೆಳೆಸುವಪ್ಪ ನಾಗನಿದ್ದಾನೆ. ನಿನ್ನೆಯ ಚಿಂತೆ ಬೆಳೆಸುವಪ್ಪ ನಾಗನಿದ್ದಾನೆ. ನಿನ್ನೆಯ ಚಿಂತೆ ಬೆಳೆಸುವಪ್ಪ ನಾಗನಿದ್ದಾನೆ. ಚಿಂತ್ಯಾಕ 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 ಮಾಡುತ್ತಿದೆ ಚಲನೆಯಲಿದ್ದಾನೆ. ಇದು ಬರಕವಲ್ಲ ಎಲ್ಲದೆ ಬಾರ ಮಕ್ಕ ನೋಡಂಗ ಐತೆ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಏನ ಪ್ರಾಣಿ ಪ್ರಾಣಿ ಅಂತ ಹುಚ್ಚರ್ಗತಿ ಮಾತಾಡಕತ್ತಿಲ್ಲ. ಏನ್ ಸಮಾಚಾರ ಅಲ್ಲ ಚಿಂತಾಮಣಿ, ನಿನ್ನಿಗೋಸ್ಕರ ಇಷ್ಟು ಜನ ನಿಂತರು ನೋಡಕ್ ಆಗ್ತಾ ಇಲ್ಲ. ನಿಮ್ದು ಸ್ಟಾರ್ ಇದ್ದಂಗ ಐತಿ. ಬರ್ಲಿ ಇದೊಂದಪ್ಪ ಓಟ್ ಹಾಕ್ತಾಳ ಚಿಂತಾಮಣಿ. ಇಕ್ಕೆ ಅದೃಷ್ಟಿಂದ ಈ ವರ್ಷ ಗೆದೆ ಚಾನ್ಸ್ ಐತೆ. ನಾನು ಬಹಳ ಹೊತ್ತಿನಿಂದ ಕಾಯಕತ್ತೇನೆ. ಇದೊಂದಪ್ಪ ನೀ ನನಗೆ ಆಗ್ತೇನು? ಏನಾದ್ರು ಹಾಕದ್ ನನಗ ಅಲ್ಲಲೇ ಹಂಗ್ಯಾಕ್ ಜಬರ್ಸ್ತೀನಿ. ಮನಿಗ್ ಓಟ್ ಕೇಳಕ್ ಬಂದ ನೀನ್ ಜಬರ್ಸಿದ್ರೆ ಹಂಗ ಮುಂದೆ ಏನ್ರ ಕೆಲಸ ಕೇಳೋದ್ ಹೆಂಗ್ ನೀನು? ಏನಿಲ್ಲಪ್ಪ ಓಟ್ ಹಾಕಂತ ಕೇಳಿ ನಾ ಚಿಂತಾಮಣಿ. ಓಟ್ ಹಾಕಂದೇನ ಹೋಗ್ಲಿ ಬಿಡ. ನಾನ್ ನಿನಗೆ ಹಾಕಿದ್ರೆ ಓಟ್ ನೀನ್ ನನಗೆ ಎಷ್ಟು ಕೊಡ್ತೀನಿ ನೋಟ್ ರೊಕ್ಕ. ನನಗೇನ್ ಬೇಕು ಕೇಳಲ್ಲ ಚಿಂತಾಮಣಿ. ಅಲ್ಲ ನಿನಗೇನ್ ಬೇಕು ಕೇಳ. ಇಲ್ಲಿರೋದಿಲ್ಲ ಮಗ ನೀನ. ನಿನಗೇನ್ ಬೇಕು ಕೇಳು ಕೊಡಿಸ್ತೇನೆ. ಲಕ್ಷಾಂತರ ಎಲೆಕ್ಷನ್ ತಾಜ್ ಮಹಲ್ ತಗೋಬರೋದು. ಆಯ್ತಪ್ಪ ತಾಜ್ ಮಹಲ್ ತಗೊಂಬರೋಣ. ಫಸ್ಟ್ ನಿನಗೆ ಒಪ್ಪುವಂತ ಸೀರೆ ಕೊಡಿಸಿ. ತಾಜ್ ಮಹಲ್ ಏನ್ ತಗೊಂಡ್ ಬರ್ತೀವೋ ನಾಳೆ ಹೋಗಿ ಧರ್ಮಸ್ಥಳ ಸಂಘ ಕಟ್ಟ. ಹೌದಾ? ಸರಿ ಬಿಡಿ, ನೀವು ರೆಡಿ ಇದ್ರೆ ಅಷ್ಟ ಗಂಟೆ ಆಗ್ತದೆ. ಆದ್ರೆ ಗೆದ್ದ ಮೇಲೆ ಗಂಟೆ ಆಗ್ತದೆ. ಈಗ ಹಾಕೋದಿಲ್ಲ. ಅಲ್ಲಿವರೆಗೆ ಮೊದಲು ನನ್ ಕೆಲಸ ಪ್ರಯತ್ನ ಮಾಡ. ನಿನಗೆ ಒಪ್ಪುವಂತ ಸೀರೆ ಕೊಡಿಸಿ, ಜಾಕೆಟ್ ಕೊಡಿಸಿ, ಇನ್ನು ಏನೇನ್ ಬೇಕು ಕೇಳಲಿ. ಆದ್ರೆ ಚೂಡಿದಾರ ಏನಾದ್ರು ಮತ್ತೆ ಮನಸ್ಸು ಬೇಕಲ್ಲ. ನಾನು ಸೀರೆ ಜಾಕೆಟ್ ಅಂತ ಹೇಳೇನಿ. ಅಯ್ಯಯ್ಯ ಅಲ್ಲೋ ಮಾರಾಯ, ನಾನು ಒಂದು ವಾಟಿಗ ಬರೀ ಒಂದು ಸೀರೆ ಒಂದು ಜಾಕೆಟ್ ಅಷ್ಟೇ. ಆಮೇಲೆ ಚಿಂತಾಮಣಿ ಹೋಗಿ ಮತ್ತೆ ನಿಮ್ಮಂತ ಹೆಂಗಸರಿಗೆ ಸೀರೆ ಜಾಕೆಟ, ನಮ್ಮಂತ ಗಂಡಸರಿಗೆ ಸರ್ಕಾರಿ ಗೊಬ್ಬರ ಚೀಲ. ಚಿಂತಾಮಣಿ ಸರ್ಕಾರದ ಗೊಬ್ಬರ ಚೀಲ ಹಂಗಂದ್ರೇನು ಸ್ಪಾಟ್ ಅಲ್ಲಲೇ 1995 ಇಸ್ವಿದ ಹೇಳ್ಬೇಕಾ ಅಥವಾ ಈಗಿನ 2025 ಇಸ್ವಿದ ಹೇಳ್ಬೇಕಾ? 2025 ಅದರದ ಹೇಳಪ್ಪ. 2 ಸರಾಯಿ ಪಾಕಿಟ್ ಅಲ್ಲಿ ಚಿಂತಾಮಣಿ. ಇನ್ನು ನಿನಗೆ ಬಿಡಿಸಿ ಹೇಳ್ಬೇಕಂದ್ರೆ 2 ರಾಜ ಟೂಬಲಿ ಇಷ್ಟ ಆಗ್ಲಿಲ್ಲ ತಿಳಿಗಡೆ ಚಿಣಿಮಣಿ ಚಿಂತಾಮಣಿ. ರಾಜ ಎಲ್ಲ ಓದ್ತದ ಮರಯ್ಯ. ಇವಾಗ ಏನಿದ್ರು ಓಟಿ ಓಸಿ ಆಗ್ಲಿ ಬಿಡು. ಅಂದಂಗ ಎಲೆಕ್ಷನ್ ಇಷ್ಟು ಮ್ಯಾಲೆ ನಿಂತೈತಿ ಅಂದಂಗ
ಆಯ್ತು ಅದ್ ಸರಿ ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನೀವೇನು ಮಾಡೋರಪ್ಪ ಅಂದ್ರೆ ಮತ್ತ ಚಿಂತಾಮಣಿ ಹೇಳಪ್ಪ ಸರ್ಕಾರ ಗಂಟು ಹೊಡೆದ ಖಜಾನೆ ದೇಶದ ಗಂಟು ಹೊಡೆದ ನಿರ್ಮೂಲನೆ ಮಾಡ್ತೀವಲ್ಲ ಅಲ್ಲಿ ಮತ್ತಿನ್ನೇನ್ ಮಾಡ್ಬೇಕಂದ್ರೆ ನಿಮ್ಮಂತ ಹೆಂಗಸರು ಬಹಳ ಮುಂದೆ ಕೊಡ್ಬೇಕಾದ್ರೆ ನಮ್ಮಂತ ಜೊತೆಗೆ ರಾಜಕಾರಣ ಮಾಡ್ಬೇಕ ಹಂಗಾಗಿ ನೀವು ಬೇಗ ಮುಂದೆ ಕೊಟ್ಟಿಲ್ಲ ಚಿಂತು ಅಂದ್ರ ನಾನು ನಿಮ್ಮ ಕ್ಷೇತ್ರಕ್ಕೆ ಬರ್ಬೇಕ ಅದೆಲ್ಲ ಆಗ ಮಾತಲ್ಲ ನಮಗೂ ಒಂದು ಮೀಸಲು ಕ್ಷೇತ್ರ ಅನ್ನೋದೈತಪ್ಪ ನಾವೆಲ್ಲ ಹೋಗ್ತೀವಿ ಅಂದಂಗ ಬೀಜ ಅಂತ ಪಡ್ಕೊಳ್ಳೋ ರೈತರಿಗೆ ನೀವು ಏನು ಮಾಡೋರಪ್ಪ ಅಂತೀರಿ ಮತ್ತ ನಾನು ಏನ್ ಮಾಡ್ಲಿಲ್ಲ ಚಿಂತಾಮಣಿ ಸತ್ ಬಿಡು ಇಲ್ಲಿ ಕುಂತಾರಲ್ಲ ರೈತರು ಇವ್ರು ಬಹಳ ತಂತ್ರದಲ್ಲಿ ಅದಕ್ಕಾಗಿ ನಾನು ಬಳ್ಳಾರಿ ಒಳಗ ಧಾರ್ಮಿಕ ಸೀಡ್ ಸೆಂಟರ್ ಅಂತೇಳಿ ಒಂದಿದೆ ಅಲ್ಲಿ ಒಂದು ಅವಿವಾರ ನಡೆದೈತಲ್ಲ ಚಿಂತಾಮಣಿ ಅದೇನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯ ಬೀಜ ನಿಗಮದವರು ಹತ್ತಿ ಬೀಜನ ಸರ್ಟಿಫೈಡ್ ಮಾಡಿ ನಂಬರ್ ಸೀಲ್ ಕೊಟ್ಟು ಬಿಡುಗಡೆ ಮಾಡಿ ಅದಕ್ಕೆ 2600 ರೂಪಾಯಿ ಒಂದು ಪ್ಯಾಕೆಟ್ ಅಂತ ಮಾರಾಟ ಮಾಡಿದ್ರು ಆಮೇಲೆ ಕೇಳಿಲ್ಲ ಈ ಕುಂತಾರಲ್ಲ ಈ ರೈತರು ಮಾರ್ಕೆಟ್ ಬೀಜ ತಗೊಳಕ್ ಹೋಗಿರ್ತಾರಲ್ಲ ಅವ್ನ ಹಂಗೆ ಏನ್ ಗೊತ್ತಂದ್ ರೈತನ್ ಕರೀದ ಒಂದು ಕಿವಿಮಾತ್ ಹೇಳಿದ್ನಲ್ಲ ಕಿವಿಮಾತ ಅದು ಏನಪ್ಪಾ ಅಂತಂದ್ರ ನೀವು ಒರಿಜಿನಲ್ ಬೀಜದ ಪ್ಯಾಕೆಟ್ ತಗೊಂಡ್ ಹೋಗಿ ಮನೆಗೆ ಹೋಗಿ ಬೀಜ ಕಡಿಗೆ ಮಾಡಿ ಖಾಲಿ ಪ್ಯಾಕೆಟ್ ತಂದು ಕೊಟ್ರ ನಿಮಗೆ 600 ರೂಪಾಯಿ ಒಂದೊಂದು ಪ್ಯಾಕೆಟ್ ಕಮಿಷನ್ ಕೊಡ್ತಾರಂತ ಕಿವಿಯಾಗುಳ ಬಿಟ್ಟಲ್ಲಿ ಅಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಅಲ್ಲಿ ರೈತರು ಬೆಳಗರ ಬೆಳೆಯಲ್ಲಿ ಬಿಟ್ರೆ ಬಿಡ್ಲಿ ಅಂತೇಳಿ ಆ ಬೀಜದ ಪ್ಯಾಕೆಟ್ ತಗಾದ ಒಂದಲ್ಲಿ ಸೀದಾ ಮನೆಗೆ ಹೋಗಿ ಆ ಬೀಜದ ಪ್ಯಾಕೆಟ್ಗೆ ಬ್ಲೇಡ್ ಹಾಕಿದ್ರು ಬ್ಲೇಡ್ ಆ ಬುಡಕ್ ಬ್ಲೇಡ್ ಹಾಕಿದ್ಮ್ಯಾಗ ಬೀಜದ ಪ್ಯಾಕೆಟ್ ಆಗಿ ನೆಲ್ಲಿ ಕಾಲು ಹೊಡ್ಬೇಕಲ್ಲ ಬೀಜ ಎಲ್ಲ ಹೊರಗೆ ಒಂದೇಟ್ಗೆ ನಾ ಖಾಲಿ ಪ್ಯಾಕೆಟ್ ತಗೊಂಡ್ ಹೋಗಿ ಅಂಗಡಿಯವನಿಗೆ ಕೊಟ್ರು ಅಂಗಡಿಯವನ್ ಕಿವಿಗಳು ಬಿಟ್ಟಿದ್ಮೇಲೆ ನಿಮ್ಗೆ 600 ರೂಪಾಯಿ ಕಮಿಷನ್ ಕೊಡ್ತಾನಂತಂದೇಳಿ 600 ರೂಪಾಯಿ ಇಸ್ಕೊಂಡದ ಒಂದೇ ತರ ಯಾರ್ಯಾರು ಎಷ್ಟೇ ಪ್ಯಾಕೆಟ್ ತಗೊಂಡ್ ಹೋಗಿದ್ರಿ ಅಣ್ಣ ಎಷ್ಟು 1000 ಗಂಟೆ ರೊಕ್ಕ ತಂದ್ರೆ ಅಣ್ಣ ನಮ್ಮ ಹಳ್ಳಿ ಜನ ಮೊದ್ಲ ಮೊಬ್ರು ಸೀದಾ ಸಿಟಿಯಿಂದ ಮನೆಗೆ ಬರ್ಲಿಲ್ಲ ಚಿಂತಾಮಣಿ ನಿನಗೊಂದು ಮಾತು ಹೇಳ್ತೇನೆ ದಾರ್ಯಾಗ ಬರೋದ್ ಒಂದ ತಡನವ ಕಿಸದೊಳಗೆ ಇರ್ತದ ಒಂದ ತಡನ ಹಗಾನಿನ ಬೀರು ಬ್ರಾಂಡೆ ಬಾರಲೆ ಕುಡಿ ಕಮಿಷನ್ ಬಂದೈತೆ ಅನ್ನೋದು ನಾ ಕುಡಿ ನೀ ಕುಡಿ ನನಗೊಟ್ಟು ಕುಡಿ ನಿನಗೊಟ್ಟು ಕುಡಿ ಕುಡಿಸಿ ಸಾಕನ ಮಟ್ಟ ಕುಡಿಸಿ ಕೋಳಿ ಕುರಿ ತಿಂದು ಮಜಾ ಮಾಡಿ ಇನ್ಯಾರು ಕೂಟ ಜಗಳ ಮಾಡ್ತಾರಲೇ ದಾರ ಜಗಳ ಮಾಡಿ ಜನ ಹೊಡಿತಾರ ಹಿಡ್ಕಂದ ಮನಿಗ್ ಬಂದು ಎಂಡ್ರ ಮಕ್ಳು ಕೂಟನೆ ಜಗಳ ಮಾಡ್ಬೇಕಲ್ಲ ಚಿಂತ ಅವ್ರು ಎಂಡ್ರ ಮಕ್ಳು ಕೂಟ ಜಗಳ ಮಾಡಕ್ ಶುರು ಮಾಡಿದ್ರ ರೈತರ ಅವ ಅಂಗಡಿ ಅವ ಕೇಳ್ತಿಲ್ಲ ಈ ಖಾಲಿ ಪ್ಯಾಕೆಟ್ ತಗೊಂಡ್ ಒಂದ ತಡನ ಕೊಟ್ಟದ್ದು ಒಂದ ತಡನ ಮತ್ತೆ ಆ ಖಾಲಿ ಪ್ಯಾಕೆಟ್ಗೆ 10 ತಿನ್ನ ಅಕ್ಕಿ ಕಟ್ಟಿನ ಬೀಜ ತುಂಬಿ ಪುನಃ ಹಿಂದಿನ ಬದಿ ಹೋಗೋದು ಪುನಃ 2600 ರೂಪಾಯಿ ಕೊಂಡ್ರಂತೆ ಮಾರಾಟ ಮಾಡಿದರೆ ಚಿಂತು ಅಲ್ಲೆಲ್ಲ ಬೀಜನ ಸರಿ ಇಲ್ಲ ಅಂದ್ರೆ ಹಿಂಗ್ ಕುಂತರ ರೈತರ ಹೆಂಗ್ ಉದ್ದಾರ ಕಂತಿಲ್ಲ ಚಿಂತಾಮಣಿ ಇದನ್ನು ಕಂಡು ಹಿಡಿದ ರೈತರನ್ನ ಉದ್ದಾರ ಮಾಡುವ ಯಾಕಂತ ಚಿಂತಾಮಣಿ ನಂದು ಭಾರಿ ಪ್ಲಾನ್ ಮಾಡಿ ಬಿಡಪ್ಪ ಮಗ ನೀನು ಅಲ್ಲ ಎಲೆಕ್ಷನ್ ಇಷ್ಟು ಮೇಲೆ ಐತೆ ಅನ್ನೋದು ಗೊತ್ತಿರ್ಲಿಲ್ಲ ಅಲ್ಲ ನಾಗಪ್ಪ ಇದು ದುಡ್ಡಿದ್ದರ ಕಾಲನು ನಾಗಪ್ಪ ನಿನಗೆ ಇನ್ಯಾರ ಹಾಕರ ಒಟ್ಟೆ ಏನೇನ ಅಲ್ಲಲೇ ನಾನ್ ನೋಡಿದ್ರೆ ಗೊತ್ತಾಗಬೇಕೈತಲೇ ಚಿಂತಾಮಣಿ ನಿನಗೆ ನಾನು ಹೇಳ ಲೆವೆಲ್ ನೋಡಿದ್ರೆ ನಿನಗೆ ಗೊತ್ತಾಗಬೇಕೈತಿ ಎಷ್ಟು ರೊಕ್ಕ ಇಟ್ಕೊಂಡು ಎಲೆಕ್ಷನ್ ನಿಂತಿದ್ದ ನೀವು ಅಂತ ಡೌಟ್ ಬಂದೈತೆ 3 ತಿಂಗಳಾಗೈತ 6 ತಿಂಗಳಾಗೈತ ಇದು ಹಿಂಗಿರ ಸುಖ ಇರೋದಲ್ಲ ಹಿಂಗ್ ಬಂದಿರೋದು ಜೊಳ್ಳೆದ್ದು ಹಿಂಗ್ ಬರ್ತದಲ್ಲ ಮೈ ನೋಡಿ ನಿನಗೆ ಹೆಂಗ್ ಬಂದತ್ ಮೈ ಹಿಂಗೆ ನಾಳೆ ಚಿಂತಾಮಣಿಗೆ ಬರ್ತದ್ಲ ತಳ್ಳಗತ್ಲ ಈಗ ನೀನು ನಮ್ಮ ಹುಡುಗರೆಲ್ಲ ತಪ್ಪದಳ ಅಂತ ದಿನ ಖಾಲಿ ಮನೆ ಹೋಗ್ತಿರ್ತಿದ್ರ ಅಳಬೇಡ ಮೈ ತಾನಾಗಿ ಬರ್ತೈತಿ ಯಾರು ಮಾಡೋದಲ್ಲದ ನಾನು ಅಳ ಕಟ್ಟಲ್ ಕಣ್ಣೀರು ನಿಂದ ಕಣ್ಣೀರು ಹೊಡ್ಸಂದಡೆ ಅಲ್ಲ ದಪ್ಪದ ಒಂದು ನೀನೇ ಚಿಂತೆ ಮಾಡ್ತಿದ್ದೆ ನಮ್ ದೇವ್ರು ಕೊಟ್ಟು ಕೊಡುಗೆ ಅದ ಏನ ಅದಲ್ಲ ಎಷ್ಟು ತಿಂಗಳಾಗೈತೆ ಅಂತ ಕೇಳಿದ ಅದು ಹೆಂಗಸರಿಗೆ ಗಂಡಸರಿಗೆಲ್ಲ ಸುಕ್ಕದ ಭೋಜನ ಉಂಡ್ರ ಮೈ ಇದ ಕಾಲ ಚೇಂಜ್ ಆಗೈತಿ ಇವಾಗ ಆಮೇಲೆ ಮೊನ್ನೆ ಆಡ್ಸೋದ್ನಲ್ಲೇ MLA 50 ಲಕ್ಷ ರೂಪಾಯಿ ಕೊಟ್ಟೋಗಿರ್ಲಿ ಚಿಂತಾಮಣಿ ನೀನ್ ಹೆಂಗಾರ ಮಾಡಿ ಒಂದೇ ಒಂದಪ್ಪ ಒಂದಾಕ ಇದು ದುರುದ್ದೇಶನ ಬೇರೆ ಐತಲೇ ಚಿಂತಾಮಣಿ ದುರುದ್ದೇಶ ಆಯ್ತಾ ಆಮೇಲೆ ಒಳ್ಳೆ ಉದ್ದೇಶ ಎಲ್ಲ ಮಣ್ಣ ಮುಚ್ಕೊಂಡು ಹೋಗೈತಿ ಅಂದಂಗ ಆಯ್ತು ಅಲ್ಲ ದೇವಿ ಎಲ್ಲ ನಿನಗಾಗಿ ಈಗ ನಾ ಗೆದ್ದೆ ಅಂತ ಇಟ್ಕೋ ಮುಂದೆ ಸ್ವಂತ ಪ್ರಧಾನಿ ಆದೆ ಅಂತ ಇಟ್ಕೋ ಈ ಮಂಡಲ ಪಂಚಾಯತಿ ಕೆಲಸಗಳೆಲ್ಲ ನನ್ನ ಕೈಯಾಗ ತಡಬೇಕಲೇ ಚಿಂತಾಮಣಿ ಅಲ್ಲೇ
ನನ್ನ ಕೈಯಾಗ ಅಷ್ಟೆಲ್ಲ ಕಾಂಟ್ರಾಕ್ಟ್ ಚಿಕ್ಕ ಬಿಡ್ತದೇನು ಈ ಮಂಡಲ ಪಂಚಾಯತಿ ಕೆಲಸಗಳೆಲ್ಲ ನಿನ್ ಕೈಯಾಗ ಕೊಡಿಸಿ ಅರ್ಧ ರೊಕ್ಕ ಕೆಲಸ ಮಾಡಿಸಿ ಅರ್ಧ ರೊಕ್ಕ ಇಬ್ರು ನುಂಗಿ ನೀರು ಕುಡಿಯೋಣ ಹೆಂಗೈತಿ ನಮ್ಮ ಪ್ಲಾನ್ ಅಲ್ಲ ನೀನು ಪ್ರಧಾನ ಆಗೇ ಇಲ್ಲ ಅಂತೀನಿ ಚಿಂತು ಆಗ್ತೀನಿ ಅಂತ ಇಟ್ಕೊಂಡು ನಾ ಎಲ್ಲಿಗೆ ಬಿಟ್ಟಾಳಲ್ಲಿ ಅದ ಕಾಂಟ್ರಾಕ್ಟ್ ಕೊಡೋದು ನಮ್ಮ ಕೈಯಾಗಿರ್ತತಿ ಹಾ ಕಾಂಟ್ರಾಕ್ಟ್ ಎಲ್ಲ ನಿನ್ಗೆ ನಿನ್ ಕೈಯಾಗ ಬಾಯಿಲ್ ಮುಂಚ ಅಲ್ಲ ನಿನ್ ಕೈಯಾಗಿರ್ತದೆ ಇಲ್ಲಿ ನನ್ನ ಕೈಯಾಗಿರ್ತದೆ ಆಮೇಲೆ ಆ ಮಂಡಲ ಪಂಚಾಯತಿ ಕೆಲಸಗಳೆಲ್ಲ ಬೀದಿ ದೀಪ ಅಂತೇಳಿ 1.5 ಕೋಟಿ ರೂಪಾಯಿ ಒಳಚರಂಡಿ ವ್ಯವಸ್ಥೆ ಅಂತೇಳಿ 35 ಲಕ್ಷ ರೂಪಾಯಿ ಆಮೇಲೆ ಕುಡಿಯ ನೀರಿನ ವ್ಯವಸ್ಥೆ ಅಂತೇಳಿ 1 ಕೋಟಿ ರೂಪಾಯಿ ಆಮೇಲೆ ಈಗ 6 ಅಡಿ 3 ಅಡಿ ಜನತಾ ಮನೆ ಬಂದವಲ್ಲೇ ಹೊಸ ಮದುವೆದಾರಿಗೆ 2 ಕೋಟಿ ರೂಪಾಯಿ ಇಷ್ಟೆಲ್ಲ ಕಾಂಟ್ರಾಕ್ಟ್ ಕೊಡೋದು ಕೊಡಿಸಿ ನೀನ್ ಹೆಸರಲ್ಲೇ ರೊಕ್ಕ ಮಾಡೋ ಪ್ಲಾನ್ ಹೇಳ್ಕೊಡ್ತೀನಿ ಆ ಚಿಂತಾಮಣಿ ಅಲ್ಲ ಮರೆಯ ಆಮೇಲೆ ಈ ಹರಿಜನರ ಉದ್ಧಾರ ಮಾಡೋದು ಹೇಳೋದು ಭಾಷಣದ ಗತಿ ಏನಾಗತ್ತಂತೀನಿ ಮತ್ತೆ ಬಿಡಲ್ಲ ಚಿಂತಾಮಣಿ ಹರಿಜನ ಎದಕ್ ಉಪಯೋಗ ಮಾಡಿಕೊಳ್ತಾರೆ ಇಲ್ಲಿ ಯಾರು ದಯವಿಟ್ಟು ಬೇಜಾರಾಗ್ಬೇಡ್ರಪ್ಪ ಹರಿಜನ ಅಂದ್ರ ಇದು ಕೈ ಬರ್ದಿರ್ತಕ್ಕಂಥ ಕವನ ಹರಿಜನನ ಊರಾಗ ಹಬ್ಬ ಮಾಡಿದ ಜನರು ಸೇರ್ಸಕ ಡಂಗೂರು ಹೊಡೆಯಕ ಮಾತ್ರ ಉಪಯೋಗ ಮಾಡಿಕೊಳ್ತಾರಲ್ಲ ಚಿಂತಾಮಣಿ ಅಲ್ಲ ಮರೆಯ ಮತ್ತೆ ಇದು ಹರಿಜನರು ಗೊತ್ತಾದ್ರೆ ಏನ್ ಮಾಡುದು ಅಲ್ಲಲ್ಲೇ ಅದು ಗೊತ್ತಾಗಬಾರ್ದು ಅಂತೇಳಿ ನಮ್ಮ ಮಂಡಲ ಪಂಚಾಯತಿ ಪ್ರಧಾನರು ಸ್ಪೆಷಲ್ ಆಗಿ ಮೀಟಿಂಗ್ ಮಾಡಿರ್ತಾರ ಆಮೇಲೆ ಅದೆಲ್ಲ ಇಂಡೋರ್ ಮೀಟಿಂಗ್ ಅಂತ ಮಾಡಿರ್ತಾರೆ ಚಿಂತಾಮಣಿ ಅದು ಹೆಂಗ್ ಗೊತ್ತಾಗ್ತೈತೆ ಅಂತಿದೆ ಎಲ್ಲಿ ಬಿಡ ಅಂದಂಗ ದುಡ್ಡು ದುಡಿಯೋ ಪ್ಲಾನ್ ಹೆಂಗೆ ಅಂತೀನಿ ಈ ಬಿಡುಗಡೆ ಆದ ಎಲ್ಲ ಕೆಲಸಗಳ ನಿನ್ನೆ ಹೆಸರಲ್ಲೇ ಕಾಂಟ್ರಾಕ್ಟ್ ಕೊಡಿಸಿ ನನ್ನ ಹೆಸರಲ್ಲೇ ಹ್ಞೂನ್ರಿ ರೊಕ್ಕಂದ ಬಾಯಿ ತೆಗಿತಿದೆ ನೀನು ಅರ್ಧ ರಕ್ತಗ ಕೆಲಸ ಮಾಡಿ ಅರ್ಧ ರಕ್ತ ಇಬ್ರು ನುಂಗಿ ನೀರು ಕುಡಿಯೋಣ ಹೆಂಗೈತಿ ನನ್ನ ಪ್ಲಾನ್ ಸಾಕಾದಾಗ ನಿನ್ನ ಪ್ಲಾನ್ ಅಪ್ಪ ಅಕ್ಕ ನಿಗಂಡ ಮುಂದೆ ಹೊಡಿಬೇಡ ನಿನ್ನ ಪಂಥ ಅಲ್ಲಲ್ಲೇ ಚಿಂತ ಬಾರ್ಲಲ್ಲೇ ನನಗೆ ಈ ಕಾಣ ಹತ್ರ ಮೇಲೆ ದೂರ ಬೇಡ ಎನ್ನ ಬಾಯಿಲೆ ನಿನ್ ಸ್ವಂಟ ಎಲ್ಲ ತೆಗಿಲಿ ಈಗ ನಿನ್ನ ಸ್ವಂಟ ಮೇಲೆ ಆಣೆ ಮಾಡಿ ನಾನಾ ಮುಂದಿನ ಪ್ರಧಾನ ಚಿಂತಾಮಣಿ ಹೌದು ಬಿಡ ಇವಾಗ ಇಷ್ಟು ನೀವು ನಿನ್ನ ಸ್ಫೂರ್ತಿಯ ನನ್ನ ಪ್ರಧಾನಕ್ಕೆ ಕಿರೀಟ ಚಿಂತಾಮಣಿ ನಿನ್ನ ರೊಚ್ಚಿಗಳ ಬೇಡ ಅಲ್ಲ ಪ್ರಧಾನಿ ಆದ್ರೆ ಇಷ್ಟು ಇನ್ನು ಮುಖ್ಯಮಂತ್ರಿ ಆದ್ರೆ ಇನ್ನೆಷ್ಟು ಅಲ್ಲಲೇ ತಗೊಂಡಾಗ ನೀನು ಮೊದಲು MLC ಆಗಿ ನಿನ್ನ ಮುಂದಕ್ಕೆ ತರ್ತೀನಿ ನಿನ್ನ ಹೆಸರೆಲ್ಲ ನಮ್ಮೂರಾಗ ದೊಡ್ಡದಾಗಿ ರೈತರ ಭವನ ಚಿನ್ಮಿಣಿ ಚಿಂತಾಮಣಿ ರೈತರ ಭವನ ಅಂತೇಳಿ ದೊಡ್ಡದಾಗಿ ಗೋಡು ಬರೋದು ಹಾಕ್ತೀನಿ ಚಿಂತಾಮಣಿ ನನ್ನ ರಾಣಿ ಮಹಾರಾಣಿ ನನ್ನ ಹೆಸರಲ್ಲೇ ರೈತರ ಹೌದು ಎಷ್ಟು ದೊಡ್ಡದ ಮರ ನಿಂದು ಅಯ್ಯಯ್ಯೋ ಮತ್ತೆ ಹೋಗ್ತಾಗ್ತಿಯಲ್ಲ ನೀನು ಇಷ್ಟ ಮಾಡಿದ್ರೆ ನಾನು ಮನಸ್ಸು ಅಲ್ಲ ಅದು ನೀನು MLC ಮಾಡ್ತೀಯ ರೈತರ ಭವನ ಕಳಿಸ್ತೀಯ ಅದು ಮುಖ್ಯಮಂತ್ರಿ ಆದ್ರೇನೋ ಹಾಗೆ ಆಗ್ತೀನಿ ನಿನ್ ಮುಂದ್ಕೊಂಡು ತರ್ತೀನಿ ನಿಮ್ MLC ಮಾತಿಲ್ಲ ಚಿಂತಾಮಣಿ ಅಲ್ಲಲೇ ಚಿಂತ ಬಾಯಿಲಿ ನಮ್ಮ ಊರಾಗ ಬಹಳ ಉದಾಹರಣೆ ಅಲ್ವ ಹಿಂದುಳಿದ ಬಂಕಾಪುರ ಬಸಪ್ಪ ಅಂತ ಹೇಳಿದ್ದ ಅವನು ಒಂದು ಸಣ್ಣ ಹೋಟ್ಲ ಇಟ್ಕೊಂಡು ಜೀವನ ಮಾಡಿಸಿದ್ದಾನೆ ಚಿಂತಾಮಣಿ ಹಂಗು ಹಿಂಗು ಮಾಡಿ ಹಿಂದಿನ ಸರಿ ನಡೆದ ಎಲೆಕ್ಷನ್ ಒಳಗ ಮೆಂಬರ್ ಆದ ಆಮೇಲೆ ಮುಂದುವರೆದೊಳಗ ಗಲಾಟೆ ಆಗಿ ಪ್ರಧಾನಿ ಆದ ಅಲ್ಲಲ್ಲೇ ಪ್ರಧಾನ ಆಗೋದು ಒಂದ ತಡನ ತನ್ನ ಹೆಂಡತಿಗಳಿಗೆ 10 ತೊಲೆ ಚರ ಮಾಡ್ಸಕ್ಕೆ ಹೆಂಗೈತಿ ಅಂತಲೇ ಚಿಂತಾಮಣಿ ಕಾರ್ಮಾನ ಗಾರಿ ಮರಯ್ಯ ಆಗ್ಲಿ ಬಿಡಪ್ಪ ಚಿಂತಾಮಣಿ ನೀವು ಯಾಕೋ ಏನೋ ನನ್ನ ಮಾಡ್ಬೇಕಂತ ಮನಸ್ಸಿಗೆ ಚಿಂತಾಮಣಿ ಏನೋ ಮರಯ್ಯ MLCನ ಮಕ್ಕ ತಿಳ್ಕೊಂಡಿ ಅಂದ್ರ ಅಷ್ಟ ಮಾಡಪ್ಪ ಏನು ಮಾಡಕ್ ಮತ್ತೆ ಮನಸ್ಸು ತಿಳ್ಕೊಬೇಡ MLC ಮಾಡ್ತೀನಿ ಅಷ್ಟ ಮಾಡ ಮುಂದೇನು ಮಾಡಕ್ ಹೋಗ್ಬೇಡ ಅಂತೀನಿ ಕೂಲ್ ಕಣವ ಈ ನನ್ನ ರಾಜಕೀಯ ಜೀವನದೊಳಗೆ ಯಾರನ್ನಾದ್ರೂ ಹೆಣ್ಮಕ್ಳು ಮುಂದಕ್ಕೆ ತರ್ಬೇಕಂತ ನಮ್ಮ ಮನಸ್ಸಲ್ಲಿ ಕಡಿದಿತ್ತು ಇವತ್ತದ ದಿಟ ಹಾಕೊಂಡೆ ಚಿಂತಾಮಣಿ ಈಗ ಚಿಂತು ನೀನ ನಂಬ ಖಂಡಿತವಾಗ್ಲೇ ಮುಂದಕ್ಕೆ ಬರ್ತೀವಿ ಚಿಂತಾಮಣಿ ನೀ ಹಂಗಾರ ಮಾಡ ಒಟ್ನಾಗ ನನ್ನ ಮುಂದಕ್ಕೆ ತಗೊಂಡು ಬರೋ ಜವಾಬ್ದಾರ ನಿಂದ ನೋಡು ಮತ್ತ ನಾನು ಮುಂದಕ್ಕೆ ಬಂದಿದ್ದು ನೋಡಿ ನಮ್ಮ ಹೊಣೆಗಿರೋ ಜನ ಎಲ್ಲ ಬಾಯಿ ಮೇಲೆ ಬೆರಳು ಇಡಬೇಕು ಹೆಂಗಿದ್ಲು ಯಾರಿಗಾದ್ಲು ಎಷ್ಟು ಬೇಗ ಮುಂದಕ್ಕೆ ಬಂದ ಅಂತೇಳಿ ಬಾಯಿ ಮೇಲೆ ಬೆರಳು ಇಡಬೇಕ ಹಂಗ
ಅಲ್ಲಲ್ಲೇ ಚಿಂತಾಮಣಿ ಈ ಕುಂತರ ಜನಕ್ ಗೊತ್ತಾಯ್ತು ಆಲ್ರೆಡಿ ಈಗ ಏನಂತ? ಈ ಸ್ಪಾಟ್ ನಾಗ ಹಿಡ್ಕೊಂಡು ಚಿಂತಾಮಣಿ ಬೇಗ ಮುಂದಕ್ಕೆ ಕೊಂಡ್ಲ ಅಂತಂದು ನೀನೇ ನನ್ನ ಚಿಣಿಮಣಿ ಚಿಂತಾಮಣಿ ಒಂದು ಪ್ಲಾನ್ ಚಿಂತಾಮಣಿ ಅದೇನದ ನಿನ್ನ ಪ್ಲಾನ್? ಈಗ ನಾನು ನೀನು ಮದುವೆ ಆಗೋಣ ಅಲ್ಲಪ್ಪ ಯಾಕ ನಾ ಇನ್ನ ಚಿಕ್ಕ ಹುಡುಗಿ ಅದನ್ನ ಗೊತ್ತೇನು? ಹೌದ್ ಬಿಡ ಬಾಯಿಲಿ ಬೇಡ ಬೇಡ ಬಾಯಿಲಿ. ಹೇಳ್ದಂಗ ನನಗ MLC ಮಾಡು, ಆಮೇಲೆ ಬೇಕಾದ್ರ ಮದ್ವಿ ಆಗನಂತ. ಅಲ್ಲ ನೀನ್ ಚಿಕ್ಕ ಹುಡುಗಿ ಇದೆ ಬಾಯಿಲ್ ಮುಂದಕ್ಕೆ ಬಾಯಾಗ ಬಟ್ಟಿರ್ತಾನ ಕಡಿತೀಯ ನೋಡೋಣ ನಾವು 25 ವರ್ಷ ಆಗಿ ನಮ್ಮ ಊರಿಗೆ ನಾಟಕ ಆಡಕ್ ಬಂದಿ ಚಿಕ್ಕ ಹುಡುಗಿ ನೀನು ಅಲ್ಲೇ ಅಂದ್ರ ಬಿಡ ನೀನ್ ಚಿಕ್ಕ ವಯಸ್ಸಂದ್ರ ಅಲ್ಲಿವರೆಗೆ ಲೈನ್ ಮಾಡ್ಯಾಕರ ಲೇಸನ್ಸ್ ಕೊಡ್ತೀಯ ಆಮೇಲೆ ಕಣ್ ನೋಡಿದ್ದಾನೆ ಹಿಂಗ್ ಮಾಡಿ ನಿನ್ ಮದುವೆ ಆಗ್ತೀನಿ ಹಂಗೈತಿ ಈಗ ಮಾರೇ ಹೇಳ್ತೀಯಪ್ಪ ಪ್ಲಾನ್ ನೀನು ನನಗ ಕಣ್ ನೋಡ್ದು ಲೈನ್ ಹಾಕಿಯ, ನೀ ಏನೋ ಲೈನ್ ಹಾಕಿಯಪ್ಪ, ನೀನ್ ಏನಾರ ಸುಮ್ಮನೆ ಬಿಡ್ಬೇಕಲ್ಲ ಮತ್ ನೀನು. ಅಲ್ಲ ನಾವ್ ಮೊದ್ಲ ಲೈಸೆನ್ಸ್ ತಗೊಂಡ ಈ ಸ್ಟೇಜಿಗೆ ಬಂದಿರ್ತಾವ ಅಂತ ತಿಳ್ಕ ನೀನ ಯಾಕ ಎಷ್ಟಂತ ಲೈಸೆನ್ಸ್ ಕೊಡ್ತೀಯಕ್ಕ ನೀನು? ಹಾ ಎಲ್ಲದಿಯ ಯಾಕ ನಾವ್ ಹೇಳೇ ಬಂದಿರ್ತೇವೆ ಇಲ್ಲಿಗೆ ಎಲ್ಲ ನಿಮ್ ಹೇಳ್ರ ಇನ್ನೊಂದು ಹೆಂಡತಿ ಬರ್ತಾಳ ನನ್ ಜೊತೆಗೆ ನೀ ಚಿಕ್ಕ ಅಂತ ಹೇಳೇ ಬಂದಿರ್ತೇನೆ ನಾನು ಅಕ್ಕ ಎಲ್ಲದಕ್ಕೂ ರೆಡಿ ಆದಿಯೇನು? ಹೌದು ಹಂಗಾರೆ ಶಾರಿ ಇಟ್ಟರು ಬೆಳಿಗ್ಗೆ ಬಂದು ಓದಿತೀನಿ ಮತ್ತೆ ಆಗ್ಲಿ ಬಿಡು. ಒಟ್ನಾಗ ನನ್ನ ಮುಂದಕ್ಕೆ ತರೋ ಜವಾಬ್ದಾರಿ ಮಾತ್ರ ನೋಡು. ಆದ್ರೆ ಒಂದು ಕಂಡೀಷನ್, ನೀನ್ ಹೆಂಗೆ ಹೇಳ್ತಿ ಹಂಗ ಹೇಳ್ತೀನಿ. ಮದ್ವಿ ಆಮೇಲೆ ಇಟ್ಕೊಳ್ಳೋಣ. ಮೊದಲು ನಮ್ಮ ಓಣಿಗೆ ಬರ್ತಾರಲ್ಲ ಅದ್ರಾಗ ನಮ್ಮ ಹೋಟ್ಲಿಗೆ ಬರ್ತಾರಲ್ಲ ಬಂದರಿಗೆಲ್ಲ ಬರ್ರಿ ಬರ್ರಿ ನೀವೆಲ್ಲ ಹೋಟ್ಲಿಗೆ ಬರೋರ ಬರ್ರಿ ನೀವ ಬರ್ತೀರ ಹೌದಲ್ಲ ಬರ್ರಿ ಹಾಕ್ರಿ ಕೇಳ್ಬೇಕು ಏನಂತ ಓಟು ಕೂತು ಬರ್ರಿ ಬರ್ರಿ ಗುದ್ದು ಬರ್ರಿ ಬರ್ರಿ ಗುದ್ದು ಬರ್ರಿ ಅದೇ ಓಟಪ್ಪ ನೋಡಪ್ಪ ಅವ್ರಿಗೆಲ್ಲ ಹೇಳಿನಿ ನಿನಗ ಬಂದು ಗುಡುತ್ತಾರಂತ ಆದ್ರ ನನಗ ಮಾತ್ರ ಮೋಸ ಮಾಡಬೇಡ. ಅಲ್ಲ ನನಗ್ ಓಟ್ ಹಾಕಿ ಗುದ್ದುತ್ತಾರ ಅಂದ್ರೆ ಮತ್ ನನ್ ಬೆನ್ನಿ ಗುತ್ತಾರ ನಂಗ್ ಮಾಡಿ ನೀ ಹೇಳ ಅರ್ಥ ಅಲ್ಲಿಂದ ಅವ್ರ ಬೆನ್ನಿ ಗುದ್ದು ಬಂದ್ರೆ ಮುಂದಕ್ಕೆ ಗುದ್ರೆ ಓಟ್ ಆಯ್ತಾ ಚಿಂತಾಮಣಿ ನೀ ಎಲ್ಲ ಒಪ್ಪಿಗೆ ತಗೊಂಡ್ ಇಷ್ಟೆಲ್ಲ ಜನಕ್ಕೆ ಓಟ್ ಹಾಕಿಸಿ ಅಂದ್ಮೇಲೆ ನೀನೇ ನನ್ನ ಚಿಂತಾಮಣಿ ಚಿಣಿಮಣಿ ಚಿಂತಾಮಣಿ
ಈ ಚಂದನ ಚಂದನ ಚಂದ ಚಂದ ಪ್ರೇಮ ನಾದ ಸಂಸಾರ ಸಂಪೂರ್ಣ ಹಾಕೊಳ್ರಿ ಈ ಹಳಾದ ಎಲೆಕ್ಷನ್ ಮುಗಿಯವರೆಗೂ ಅಮ್ಮೋರೆ ನಾ ಈ ಊರಾಗೆ ಇರಂಗಿಲ್ರಿ ಮೂರನೇ ವಾರ್ಡ್ನಾಗ ಇಬ್ಬರು ಹೆಣ್ಮಕ್ಳು ನನಗಾಕು ಅಂತ ಗಂಟು ಬಿದ್ದಾರೆ ಓಟ್ರಿ ಓಟು ಅಲ್ಲೇ ಮರೆ ಅಲ್ಲೇ ಮೂರನೇ ವಾರ್ಡ್ ನನಗೆ ಹಾಕ ನನಗೆ ಅಲ್ಲೇ ಹಾಕಕ್ಕಿಲ್ಲ ಇಲ್ಲೇ ಮರೆ ಇಲ್ಲಿವರೆಗೆ ಹಾಕ್ಬಂದು ಮರೆಯ ಹಾಕ್ಬೇಕಂತ ಬಂದ ನೋಡು ನಾಲ್ಕನೇ ವಾರ್ಡ್ ಹಾಕಬಿಟ್ಟು ಮೂರು ಹೋಗಿಯಲ್ಲೇ ಇನ್ನು ಬರೀ ಹೆಣ್ಮಕ್ಳು ಅಷ್ಟೇ ಕೇಳಿದ್ರೆ ನಮ್ಮ ಗಂಡ್ಮಕ್ಳು ಯಾರು ಕೇಳೇ ಇಲ್ಲ ರೀ ಭಟ್ರೆ ನೀವೇನೋ ಚಿಂತನೆ ಮಾಡಕ್ ಹೋಗ್ಬಿಡ್ರಿ ನೀವು ನಮ್ಮ ಪಕ್ಷಕ್ಕೆ ಹಾಕ್ವಿ ಓಟ್ ನಾನು ನಿಮಗೆ ಹಾಕಬೇಕ ನೀವು ನಿಂತರೆ ಹಾಕಬೇಕಂತ ಮನಸ್ಸು ಮಾರ ರಾಘವೇಂದ್ರ ನಾನು ಹಾಕುವುದು ನಮ್ಮ ಯಜಮಾನಿಯವರಿಗೆ ಮಾರ ಏ ನಿಮ್ ಹೆಸರೇನು ಯಾಕೆ ನಮ್ ತಿಲಿಯಾಕ ತಿನ್ನಾಕ್ ಬಂದಿಲ್ಲ ಎಂತ ಚೂಳ ನಾವು ಸಾಂಗ್ ಆಡಕತ್ತಿದ್ವಿ ನಿಮ್ಮ ಮಗಳು ಓಡಿ ಹೋಗಿದ್ದಾಳೆ ಚಿಂತಿಸಬೇಡಿ ನಮ್ಮ ಹೋಟೆಲ್ಗೆ ಬಂದ ಜನರಿಗೆಲ್ಲ ತಿಳಿಸುತ್ತೇನೆ ಚಂತು ಅಲ್ಲ ಇವನೇನ್ ಕಿವಿಡಿಗೆ ಹುಟ್ಟೇನ ನಾನೊಂದು ಎದುರು ಒಂದು ಕೇಳ್ತಾನಲ್ಲೇ ಹೌದಮ್ಮ ಇವೊಂದ್ ಎರಡು ಔಟ ಎರಡು ಹೋಗ್ಯಪ್ಪ ಎರಡು ಹೋಗ್ಯ ಅಲ್ಲ ಮತ್ತೆ ಪೂರಕ್ಕೆಪ್ಪ ಅವನ್ ಯಾಕೆ ಇಲ್ಲಿ ಇಟ್ಕೊಂಡಿ ಮತ್ತೆ ತೋರ್ಸವನ್ನ ಬೆಳೆಯಕ್ಕ ಏನ ನಿಮ್ಮ ಮಗಳು ವಯಸ್ಸಿಗೆ ಬಂದಿದ್ದಾಳೆ ದೇವ ಇವನ ಮಗಳನ್ನು ನನ್ನ ಕೈಗೆ ಸಿಗುವಂತೆ ಅನುಗ್ರಹಿಸುತ್ತಂತೆ ಚಂತೆ ಅಲ್ಲ ನಾನೊಂದು ಎದುರು ಒಂದು ನಮ್ಮ ಮಗಳು ಮದುವೆ ಬರ್ಲಿ ಏನ್ ಮಾತಾಡ್ತಿಲ್ಲ ನೀನು ಮದುವೆ ಆನಂದಲೇನ ಇದಕ್ಕಿನ್ನು ಮದುವೆನೆ ಅದಕ್ಕೆ ಮಾತಾಡುವ ಮಕ್ಕಳು ಮಾಡ್ಕೊಂಡು ನಾಲ್ಕೈದು ಮನ್ಯಾಗ ನೆನಪಿರ್ಲಿ ಮನ್ಯಾಗ ನಾಲ್ಕೈದವು ನಾ ಕಷ್ಟ ಚಿಂತಾಮಣಿ ರಾಜಕೀಯ ಜನರನ್ನು ನಂಬಬಾರದು ಮಾರಾಯಿತಿ ಇಲ್ಲ ಬಾ ಈ ಗುಂಡ ಬರ್ತಾನ ನಂಗ ರಾಜಕೀಯ ಜನರು ನಂಬಬೇಡ ಇವ್ ಅಡಿಗೆ ಮಾಡ್ಕೊಂತ ನೀನ್ ಹಿಂದಿರ್ತೀನಿ ನಿನ್ ಬರ್ತಾನ ಇವರು ನಿಮಗೆ ಏನಾದ್ರೂ ಮಾಡಿದ್ರೆ ಆ ಪ್ರಕರಣ ನನ್ನ ತೆಲಿಗೆ ಬರುವುದುಂಟು ಮಾರಾಯಿತಿ ರಾಜಕೀಯ ಜನರನ್ನು ನಂಬಲಿಕ್ಕೆ ಹೋಗಬಾರದು ಲೇ ಸುಮ್ನೆ ಹೋಗಲೇ ನಮ್ ತಲೆ ಕಳಿಸ್ಬೇಡ ಮಾರಿಯಪ್ಪ ಉಂಟು ಜಾತ್ರೆಗೆ ಹೋಗುದಿಲ್ಲ ಮಾರಾಯರೇ ಚಂತ ಸರ್ಕ ನೀವು ಎಲ್ಲಿ ಸುಮ್ಮನೆ ಹೋಗಕ್ ಕಾಣಲ್ಲ ಸರ್ಕ ಇದು ನಾನು ಮದುವೆಯಾಗೋ ಇಷ್ಟಿ ಯಾರಿಗೆ ದಕ್ಕಬಾರದು ಅರೇ ಭಟ್ರೆ ಸಾಕಿನ ಮನೆಗೆ ನಡೀರಿ ಅಂತೀನಿ ನೀವು ಬನ್ನಿ ಮೇಡಮ್ ಮನೆಗೆ ಆ ಹೋಟೆಲ್ಗೆ ಬನ್ನಿ ಹೊಟ್ಟಲಿಗೆ ಏನು ಮಾಡ್ತಿದ್ದಿ ಹೋಟೆಲ್ಗೆ ಬಿಸಿ ಇಡ್ಲಿ ಮಾಡ್ತಾರೆ ನಡಿ ನಡಿ ನಡಿ